ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಅಡ್ಡ ಮತದಾನ ಅಡ್ಡ ಮತದಾನ ಅಡ್ಡ ಮತದಾನ ಅಡ್ಡ ಮತದಾನ ಬಿ ಜೆ ಪಿಯಲ್ಲಿ ಸಾಕಷ್ಟು ಗೊಂದಲ, ಒಂದು ರೀತಿಯಾದಂತಹ ಡಿಸ್ಟರ್ಬೆನ್ಸನ್ನು ಮಾಡಿಟ್ಟಿದೆ. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಇಲ್ಲಿನ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಇಬ್ಬರೂ ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಪ್ಲಸ್ ಆ ಜಾಗಕ್ಕೆ ಶೋಭಾ ಕರಂದ್ಲಾಜೆ ಅಂತ ಅವರು ಬಂದು ಕೂರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಯಾಮಾರಿದ್ರೆ ಪ್ರಹ್ಲಾದ್ ಜೋಶಿ ಸಹ ಬರುವ ಸಾಧ್ಯತೆಗಳಿದೆ. ಸೊ ಏನು ನಡೀತಾ ಇದೆ ದೆಹಲಿ ಹೈಕಮಾಂಡ್ ಲೆವೆಲ್ನಲ್ಲಿ, ಏನೆಲ್ಲ ಡಿಸ್ಕಷನ್ಸ್ ಆಗ್ತಿದೆ, ಹೇಗೆ ಕರ್ನಾಟಕದ ಬಿ ಜೆ ಪಿಯನ್ನು ಬ್ಯಾಕ್ ಆನ್ ಟ್ರ್ಯಾಕ್ ತಗೊಂಡು ಬರಬೇಕು, ಈ ಅಡ್ಡ ಮತದಾನದಿಂದ ಇಡೀ ಬಿ ಜೆ ಪಿ ಕರ್ನಾಟಕದಲ್ಲಿ ಚಲ್ಲಾಪಿಲ್ಲಿಯಾಗಿದೆಯಲ್ಲ, ಅದನ್ನು ಮತ್ತೆ ಒಟ್ಟುಗೂಡಿಸಬೇಕು ಅಂತ ಹೈಕಮಾಂಡ್ ಏನು ಪ್ಲ್ಯಾನ್ ಮಾಡಿಕೊಂಡಿದೆ, ಅದರ ಬಗ್ಗೆ ನಮಗೆ ಬಂದಿರೋ ಮಾಹಿತಿ ಏನು ಅನ್ನೋದನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಅಡ್ಡ ಮತದಾನ ಆಯಿತು. ಮೊದಲಿಗೆ 4 MLAಗಳು ಅಂದರು, ಈಗ 7ಕ್ಕೆ ಹೋಗಿ ಕೂತಿದೆ ಅದು. ಅಷ್ಟು ಜನ ಬಿ ಜೆ ಪಿಯ MLAಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ರು. ಇಡೀ ದೇಶದಲ್ಲಿ ಏನು ವಾತಾವರಣ ಇದೆ, ಎಲ್ಲರನ್ನೂ ಬಿ ಜೆ ಪಿ ಸೆಳೀತಾ ಇದೆ, ಅವರನ್ನು ತುಂಡರಿಸ್ತಾ ಇದೆ, ಅವರ ಪಾರ್ಟಿಗಳನ್ನು ತುಂಡರಿಸ್ತಾ ಇದೆ, ಅವರನ್ನು ಯಾವೆಲ್ಲ ರೀತಿಯಲ್ಲಿ ತಗೊಂಡು ಬಂದು ಬಿ ಜೆ ಪಿ ಪರ ಅಥವಾ ಬಿ ಜೆ ಪಿ ಒಳಗಡೆ ಎಳ್ಕೊಂಡು ಬರ್ತಿದೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ಸಿಗೆ, ಅದು ಆಪಾದನೆಗಳು ಹೇಗೆ ಬರ್ತಿದೆ ಅಂದರೆ 10 ಕೋಟಿಗೆ ಸೇಲ್ ಆಗಿರಬಹುದು ಅನ್ನುವಂತಹದ್ದು, ಅಥವಾ ಕೇಸುಗಳಿಗೆ ಹೆದರಿ ಕಾಂಗ್ರೆಸ್ಗೆ ಮತ ಹಾಕಿರಬಹುದು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇದರ ನಡುವೆ ಬಿ ಜೆ ಪಿ ಹೈಕಮಾಂಡ್ ಕೆಂಡಾಮಂಡಲ ಆಗಿದೆ. ಆಲ್ರೆಡಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಮತ್ತು ಚೀಫ್ ವಿಪ್ ಎಲ್ಲರನ್ನೂ ಕರೆಸಿ ಕೂತ್ಕೊಂಡು ಎಷ್ಟು ಬೈಬೋದು ಅಷ್ಟು ಬೈದು ಕಳಿಸಿದ್ದಾರೆ. ಪ್ಲಸ್ ಸಿ ಟಿ ರವಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಸಹ ಮಾಡಿದ್ದಾರೆ. ಅದು ಸಹ ವರದಿಯನ್ನು ಕೊಡುತ್ತೆ ಇವತ್ತು ನಾಳೆನೋ. ಆ ಹಿನ್ನೆಲೆಯಲ್ಲೂ ಸಹ ಸಾಕಷ್ಟು ಹೈಕಮಾಂಡ್ ಆಕ್ಟಿವ್ ಆಗಿದೆ. ಪ್ಲಸ್ ಹೈಕಮಾಂಡ್ ತನ್ನದೇ ಮಾರ್ಗಗಳಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದು, ಏನು ಕಾರಣ, ಅದನ್ನು ಕಂಡುಹಿಡಿಯೋದಕ್ಕೆ ಅವರದೇ ಆದ ಮಾರ್ಗಗಳನ್ನು ಸಹ ಅವರು ಅನುಸರಿಸ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಇದರ ಹಿನ್ನೆಲೆಯಲ್ಲಿ ಕರ್ನಾಟಕ ಬಿ ಜೆ ಪಿಗೆ ಮೇಜರ್ ಸರ್ಜರಿ ಆಗಲೇಬೇಕು ಅಂತ ನಿರ್ಧಾರಕ್ಕೆ ಬಂದಂಗೆ ಇಲ್ಲಿನ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನು ಬದಲಾಯಿಸುವ ಸಾಧ್ಯತೆಗಳಿದೆಯಂತೆ. ಪ್ಲಸ್ ವಿಪಕ್ಷ ನಾಯಕ ಆರ್ ಅಶೋಕರನ್ನು ಸಹ ಬದಲಾಯಿಸಿ ಬೇರೆಯವರನ್ನು ಆ ಜಾಗಕ್ಕೆ ತರೋ ಸಾಧ್ಯತೆಗಳಿದೆ ಅಂತ ಈಗ ಮಾಹಿತಿ ಬರ್ತಾ ಇದೆ. ಸೊ ವಿಜಯೇಂದ್ರ ಅವರನ್ನೇನಾದರೂ ಮುಟ್ಟಿ ಅವರನ್ನು ತೆಗೆದರೆ ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರು ಸಿಟ್ಟು ಮಾಡ್ಕೊಳ್ತಾರಲ್ಲ, ಅದಕ್ಕೇನು ಮಾಡಬೇಕು ಅಂದರೆ ಅದಕ್ಕೂ ಪ್ಲ್ಯಾನ್ ಬಿ ರೆಡಿ ಇಟ್ಕೊಂಡಿದ್ದಾರೆ. ಬಿ ವೈ ರಾಘವೇಂದ್ರ, ವಿಜಯೇಂದ್ರ ಅಣ್ಣ ಸಂಸದ, ಅವರನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿಬಿಡೋದು. ಆಗ ಯಡಿಯೂರಪ್ಪನವರು ಹೆಚ್ಚಿಗೆ ಮಾತಾಡೋಕ್ಕಾಗೋದಿಲ್ಲ, ಲಿಂಗಾಯತ ಸಮುದಾಯವು ಸಹ ಸಮಾಧಾನದಿಂದ ಇರುತ್ತೆ. ಹಾಗಾದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ತರಬೇಕು ಅಂತ ಹೊರಟಿದ್ದಾರೆ? 3 ಹೆಸರುಗಳು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ನಂಬರ್ 1 ಜಾಗದಲ್ಲಿರೋದು ಶೋಭಾ ಕರಂದ್ಲಾಜೆ, ಒಕ್ಕಲಿಗ ಸಮುದಾಯದಿಂದ ಬರ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದರಿಂದ ಒಕ್ಕಲಿಗ ಸಮುದಾಯವನ್ನು ಹಿಡಿದಿಡಬೇಕಾದಂತಹ, ತಮ್ಮ ಪಕ್ಷದ ಪರ ಇರುವ ಒಕ್ಕಲಿಗ ಮತದಾರರನ್ನು ಹಿಡಿದಿಡೋದಕ್ಕೆ ಒಕ್ಕಲಿಗ ಸಮುದಾಯದ ಒಬ್ಬರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು, ಶೋಭಕ್ಕ ಅವರನ್ನು ಮಾಡಿದ್ರೆ ಸರಿ ಹೋಗಬಹುದು ಅನ್ನುವ ಲೆಕ್ಕಾಚಾರ ಒಂದು ಕಡೆ. ಆದರೆ ಹಿರಿತನವನ್ನು ನೋಡೋದೇ ಆದರೆ ವಿ ಸೋಮಣ್ಣ ಅವರನ್ನು ಮಾಡೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇಲ್ಲ ಆ ಕಡೆಗೂ ಬೇಡ ಈ ಕಡೆಗೂ ಬೇಡ, ಮಧ್ಯದ ಮಾರ್ಗದಲ್ಲಿ ಹೋಗೋಣ ಅನ್ನೋದಾದರೆ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನು ಸಹ ಪರಿಗಣಿಸಲಾಗ್ತಾ ಇದೆಯಂತೆ. ಸೊ ಶೋಭಾ ಕರಂದ್ಲಾಜೆ ಅವರೇನಾದರೂ ರಾಜ್ಯಾಧ್ಯಕ್ಷರಾದರೆ ಆರ್ ಅಶೋಕ್ ವಿಪಕ್ಷ ನಾಯಕನ ಸ್ಥಾನ ಕಳ್ಕೊಳ್ತಾರೆ. ಯಾಕಂದರೆ ಇಬ್ಬರು ಒಕ್ಕಲಿಗ ಸಮುದಾಯದವರಿಗೆ ಇಬ್ಬರಿಗೂ ಸಹ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಟ್ಟಂತಾಗುತ್ತೆ, ಮುಖ್ಯ ಹುದ್ದೆಗಳನ್ನು ಕೊಟ್ಟಂತಾಗುತ್ತೆ, ಬೇರೆ ಸಮುದಾಯಗಳು ಸಿಟ್ಟು ಮಾಡ್ಕೊಳ್ತವೆ. ಸೊ ಶೋಭಾ ಕರಂದ್ಲಾಜೆ ಅವರೇನಾದರೂ ರಾಜ್ಯಾಧ್ಯಕ್ಷ ಆದರೆ ಆರ್ ಅಶೋಕ್ ಬದಲಾವಣೆ 100% ಫಿಕ್ಸು. ಇಲ್ಲ ವಿ ಸೋಮಣ್ಣ ಏನಾದರೂ ರಾಜ್ಯಾಧ್ಯಕ್ಷ ಆಗೋದಾದರೆ ಆಗ ಆರ್ ಅಶೋಕ್ ಸೇಫ್ ಆಗುವ ಸಾಧ್ಯತೆಗಳಿದ್ದಾವೆ. ಇನ್ನು ಪ್ರಹ್ಲಾದ್ ಜೋಶಿ ಏನಾದರೂ ರಾಜ್ಯಾಧ್ಯಕ್ಷ ಆದರೆ ಇಡೀ ಬಿ ಜೆ ಪಿ ಬೇರೆದೇ ರೂಪ ಪಡ್ಕೊಳ್ಳುತ್ತೆ. ಯಾಕೆಂದರೆ ಅವರ ಹಿನ್ನೆಲೆ, ಅವರ DNA, ಅವರ ಲೆಕ್ಕಾಚಾರಗಳು ಬೇರೆಯೇ ಇರ್ತವೆ.
ಅವರು ಶತಶತಮಾನಗಳಿಂದ ಇನ್ನೊಬ್ಬರನ್ನ ಹೇಗೆ ನಡೆಸಿಕೊಳ್ಳಬೇಕು, ಅವರನ್ನು ಹೇಗೆ ಹತೋಟಿಯಲ್ಲಿರಬೇಕು, ಅವ್ರಿಗೆ ಏನು ಸಿಗದೆ ಇರೋಂಗೆ ಹೇಗೆ ನೋಡಿಕೊಳ್ಬೇಕು ಅನ್ನುವಂತಹ ಪರಂಪರಾಗತ ವಿದ್ಯೆಯೊಂದಿಗೆ ಬಂದುಬಿಡ್ತಾರೆ. ಜೋಶಿ ಅವರು. ಹಾಗಾಗಿ ಇಡೀ ಬಿಜೆಪಿಯಲ್ಲಿ ಏನು ಬೇಕಾದ್ರೂ ಪಲ್ಲಟಗಳಾಗ್ಬೋದು, ಏನು ಬೇಕಾದ್ರೂ ಆಗಬಹುದು. ಹೈಕಮಾಂಡು ಸಹ ಕೆಲವು ವಿಚಾರಗಳಲ್ಲಿ ಪ್ರಹ್ಲಾದ್ ಜೋಶಿಗೆ ತಕ್ಕಂತೆ ಕುಣಿಬಹುದು. ಯಾಕೆಂದ್ರೆ ಪ್ರಹ್ಲಾದ್ ಜೋಶಿ ಅವರ ಸಮುದಾಯ ಅಂಥದ್ದು. RSS ಕಂಪ್ಲೀಟ್ ಬೆಂಬಲ ಇರುತ್ತೆ ಆ ಸಮುದಾಯದ ಕಾರಣಕ್ಕಾಗಿ. ಆಗ ಇಲ್ಲಿನ ಲೆಕ್ಕಾಚಾರಗಳೇ ಬೇರೆ ಆಗ್ತವೆ. ಆದರೆ ಶೋಭಾ ಕರಂದ್ಲಾಜೆ ಅಥವಾ ವಿ ಸೋಮಣ್ಣ ಏನಾದರೂ ರಾಜ್ಯಾಧ್ಯಕ್ಷ ಆದರೆ ಆಗಿನ ಲೆಕ್ಕಾಚಾರಗಳು ಬೇರೆ ಇರ್ತವೆ. ಸೊ ಈ ರೀತಿಯಾಗಿ ಕರ್ನಾಟಕದ ಬಿಜೆಪಿ ಏನು ಆ ಒಂದು ಅಡ್ಡ ಮತದಾನ ಕಾರಣಕ್ಕೆ ಶಾಕ್ನಲ್ಲಿದೆಯೋ, ಒಂದು ರೀತಿ ಪ್ಯಾರಲೈಸ್ಡ್ ಆಗಿ ಹೋಗಿದೆಯೋ, ಯಾರು ಏನು ದಿಕ್ಕಿಲ್ದಂಗೆ ಆಗೋಗ್ಬಿಟ್ಟಿದೆಯೋ ಅದನ್ನು ಮತ್ತೆ ಒಗ್ಗೂಡಿಸಬೇಕು, ಒಂದು ಯೂನಿಟ್ ಮಾಡಬೇಕು, ಒಂದು ಶಿಸ್ತು ತರಬೇಕು. ಯಾರಿಗೂ ಸಹ ಇನ್ನು ಮುಂದಕ್ಕೆ ಬಿಜೆಪಿಯ ವಿರುದ್ಧ ಕೆಲಸ ಮಾಡುವ ಧೈರ್ಯ ಬರಬಾರ್ದು ಅನ್ನೋ ರೀತಿಯಲ್ಲಿ ಬಿಜೆಪಿಯಲ್ಲಿ ಓವರ್ ಹಾಲ್ ಮಾಡುವಂತಹ ಪ್ರಯತ್ನಕ್ಕೆ ಈಗ ಮೋದಿ ಸರ್ಕಾರ ಕೈ ಹಾಕಿದೆ, ಅಥವಾ ಬಿಜೆಪಿ ಕೈ ಹಾಕಿದೆ. ಮೋದಿ ನೇತೃತ್ವದ NDA ಅಥವಾ ಬಿಜೆಪಿ ಏನಿದೆ, ಅಮಿತ್ ಶಾ ಅವರ ಚಾಣಕ್ಯ ಸತ್ತನದಲ್ಲಿ ನಡೀತಾ ಇರುವಂತಹ ಲೆಕ್ಕಾಚಾರಗಳಲ್ಲಿ ಹೋಗ್ತಾ ಇದೆ ಅನ್ನುವಂತಹ ಮಾಹಿತಿ ಬಂದಿದೆ. ಸೊ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಮುಂದಕ್ಕೇನಾಗುತ್ತೆ ಅದು ಮುಂದಿನ ದಿನಗಳಲ್ಲೇ ನಮಗೆ ಗೊತ್ತಾಗೋದು. ಅಲ್ಲಿವರೆಗೆ ವೆಯ್ಟ್ ಮಾಡೋಣ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.